ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಟಾಪಿಕ್ ಏನು ಅಂತ ಅಂದರೆ, ಕಾಮನ್ ಆಗಿ ಎಲ್ಲ ಗರ್ಲ್ಸು ಫೇಸ್ ಮಾಡೋ ಅಂಥದ್ದು. ನನಗೆ ತುಂಬ ಕ್ವಶನ್ ಬಂದಿರೋದು ಅಂದರೆ ನಮ್ಮ ಫ್ಯಾಮಿಲಿ ಅವ್ರುಗಳು ಕೇಳಿರೋ ಕ್ವಶನ್ ಅಂತ ಅಂದರೆ ಈ ಒಂದು ಪ್ರಾಬ್ಲಮ್ ಏನು ಅಂತ ಅಂದರೆ, ಪೋನಿಟೈಲ್ ಹಾಕಿರ್ತೀವಿ, ಈ ಬೇಬಿ ಹೇರ್ಸ್ ಎಲ್ಲ ಹೀಗೆ ಕೂತಿರುತ್ತೆ. ಅದನ್ನು ಇಷ್ಟ ಆಗಲ್ಲ, ಬಿಕಾಸ್ ಇನ್ಫ್ಲುಯೆನ್ಸ್ ಆಗಿರ್ತೀವಿ. ಯಾವುದೋ ಹೀರೋಯಿನ್ನು ಫುಲ್ ಪೋನಿ ಹಾಕಿರ್ತಾರೆ, ಯಾವ ಹೇರ್ಸು ಇರಲ್ಲ. ಹೆಂಗೆ ಸಾಧ್ಯ? ವಿತೌಟ್ ಯೂಸಿಂಗ್ ಎನಿ ಜೆಲ್, ವಿತೌಟ್ ಯೂಸಿಂಗ್ ಎನಿ ಸ್ಪ್ರೇ. ಬಿಕಾಸ್ ಆನ್ ಡೈಲಿ ಬೇಸಿಸ್ ನಾವು ಅದೆರಡು ಯೂಸ್ ಮಾಡೋಕ್ಕಾಗಲ್ಲ. ನ್ಯಾಚುರಲ್ ಹೇರು ತುಂಬ ಚೆನ್ನಾಗಿರುತ್ತೆ. ಆ ಹೇರ್ಸ್ಗೆ ಡೈಲಿ ಆ ಥರ ಎಲ್ಲ ಮಾಡಿದ್ರೆ ಹೇರ್ ಡ್ಯಾಮೇಜ್ ಆಗುತ್ತೆ. ಅದನ್ನು ಮಾಡದೆ ಹೇಗೆ ಆ ಥರ ಹೇರ್ನ ಕೂರಿಸ್ಕೊಳ್ಳೋದು ಅನ್ನೋ ಕ್ವಶನ್ನು. ಇತ್ತೀಚೆಗಂತೂ ತುಂಬ ಗಾಳಿ ಇರುತ್ತೆ. ಆವಾಗ ನಾವು ಏನೋ ಹಾಗೆ ಪೋನಿಟೈಲ್ ಹಾಕ್ಕೊಂಡು ಹಾಗೆ ಹೋದ್ರೂ ಫುಲ್ ಹಿಂಗೆ ಫ್ಲೈಯಿಂಗ್ ಹೇರ್ಸ್ ಥರ ಬಂದಿರುತ್ತೆ. ಅದಕ್ಕೆ ಏನು ಸೊಲ್ಯೂಷನ್ನು ಅಂತ ಹುಡುಕುವಾಗ ನನಗೆ ಏನು ಗೊತ್ತು ಅದ್ರ ಬಗ್ಗೆ, ವಿತೌಟ್ ಯೂಸಿಂಗ್ ಎನಿ ಸ್ಪ್ರೇ ಆರ್ ಜೆಲ್ ಡೈರೆಕ್ಟಾಗಿ ಹೇರ್ಸ್ಗೆ ಏನು ಮಾಡ್ಬೋದು ಅಂತ ಅಂದರೆ, ಒಂದು 3 ಹ್ಯಾಕ್ ನನಗೆ ಗೊತ್ತಿದೆ. ಆ 3 ಹ್ಯಾಕನ್ನು ನಾನು ತಿಳಿಸ್ಕೊಡೋಣ ಅಂತ ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯೂಸ್ಫುಲ್ ಆಯಿತು ಅಂದರೆ ನೀವು ಟ್ರೈ ಮಾಡಿ, ಓಕೆನಾ? ವಿಲ್ ಗೋ ವಿತ್ ಪೋನಿ ಫಸ್ಟ್. ಇದೇ ಯಾವಾಗಲೂ ಆಗುತ್ತೆ ನೋಡಿ, ಕೈಯಲ್ಲಿ ಹೇರ್ ಬ್ಯಾಂಡ್ ಇರುತ್ತೆ, ಬಟ್ ಹುಡ್ಕೋದು ಮಾತ್ರ ಊರು ತುಂಬ ಅನ್ನೋ ಥರ ಯಾವಾಗಲೂ ನನಗೆ ಮರ್ತೋಗ್ತಾ ಇರುತ್ತೆ ಅದು. ಯೂಶ್ವಲಿ ನಾವು ಹೆಂಗೆ ಹಾಕ್ತೀವಿ, ಹಿಂಗೆ ಹಾಕಿರ್ತೀವಿ ಅಲ್ವಾ ಪೋನಿ ಅಂತ ಅಂದರೆ. ನೋಡಿ, ಈ ಹೇರ್ಸ್ ಹಿಂಗೆ ಬರುತ್ತೆ, ಇಲ್ಲಿ ಹಿಂಗೆ ಬರುತ್ತೆ, ಇಲ್ಲಿ ಹಿಂಗೆ ಬೇಬಿ ಹೇರ್ಸ್ ಬರುತ್ತೆ. ನಂತರ ಹೇರ್ ಇದ್ದವರಿಗೆ ಹಿಂಗೆ ಬರುತ್ತೆ ಅಲ್ವಾ. ಈಗ ಸೆಟ್ಟಿಂಗ್ ಸ್ಪ್ರೇ ಅಥವಾ ಇವಾಗ ಹೇರ್ ಜೆಲ್ಸ್ ಎಲ್ಲ ಬಂದಿದೆಯಲ್ಲ, ಅದನ್ನು ಯೂಸ್ ಮಾಡಿದ್ರೆ ಅಫ್ಕೋರ್ಸ್ ಕೂರಲ್ಲ ಅಂತಲ್ಲ, ಬಟ್ ಸ್ಟಿಲ್ ಆ ಥರ ಡೈಲಿ ರೊಟೀನಲ್ಲಿ ಆ ಥರ ಮಾಡೋದ್ರಿಂದ ಹೇರ್ ಡ್ಯಾಮೇಜ್ ಆಗುತ್ತೆ. ಸೊ ನಂಬರ್ 1 ಯಾವ ಹ್ಯಾಕು ಅಂತ ಅಂದರೆ, ಇಟ್ಸ್ ಅ ಸೇವಿಯರ್. ನಾನು ಈ ವ್ಯಾಸ್ಲಿನ್ ಮೇಲೆ ಆಲ್ರೆಡಿ ಒಂದು ಶಾರ್ಟ್ ಅಪ್ಲೋಡ್ ಮಾಡಿದ್ದೀನಿ. ಈ ವ್ಯಾಸ್ಲಿನ್ ಜೊತೆಗೆ ಏನು ಈ ವ್ಯಾಸ್ಲಿನ್ ಮೇಲೆ ಐ ಶ್ಯಾಡೋ, ಲಿಪ್ಸ್ಟಿಕ್ ಹ್ಯಾಕು ಆ್ಯಂಡ್ ಹೇರ್ ಹ್ಯಾಕು ಎಲ್ಲನೂ ಮಾಡ್ಬೋದು. ದಿಸ್ ಇಸ್ ಒಂಥರ ಆಗಿನ ಕಾಲದಲ್ಲಿ ಇದನ್ನು ಯೂಸ್ ಮಾಡ್ತಿದ್ವಿ, ಈಗ ಕಾಮನ್ ಆಗಿ ಯಾರೂ ಯೂಸ್ ಮಾಡಲ್ಲ. ಇವಾಗೆಲ್ಲ ಡಿಫ್ರೆಂಟ್ ಲಿಪ್ ಬಾಮ್ಸು, ಲಿಪ್ ಜೆಲ್ಸ್ ಬಂದುಬಿಟ್ಟು ಇದನ್ನೆಲ್ಲ ಯೂಸೇ ಮಾಡಲ್ಲ, ಬಟ್ ಇದರಿಂದನೂ ಯೂಸ್ಫುಲ್ ಇದೆ. ನೋಡೋಣ ಬನ್ನಿ. ಒಂದು ವ್ಯಾಸ್ಲಿನ್ ತಗೊಳ್ಳಿ. ಸೀರಿಯಸ್, ಈ ವ್ಯಾಸ್ಲಿನ್ ತೊಗೊಂಡು ಈ ಬ್ರಷಲ್ಲಿ ಕಾಮನ್ ಆಗಿ ತೊಗೊಳ್ಳಿ. ನಾನು ಒಂದು ಸೈಡು ಒಂದು ಹಾಕಿ ತೋರಿಸ್ತೀನಿ, ಬಿಕಾಸ್ ಒಂದೇ ಸೈಡ್ ಎಲ್ಲ ಹಾಕ್ಬಿಟ್ರೆ ಅದು ಗೊತ್ತಾಗಲ್ಲ. ಕಾಣಿಸ್ತಾ? ದಿಸ್ ಇಸ್ ಅ ಫಸ್ಟ್ ಹ್ಯಾಕ್. ಕೂರ್ತಾ? ಶೈನಿಂಗು ಬಂದಿದೆ ಆ್ಯಂಡ್ ನೀಟಾಗೂ ಕೂರಿದೆ, ಓಕೆನಾ? ದಿಸ್ ಇಸ್ ಅ ಫಸ್ಟ್ ಹ್ಯಾಕ್, ಓಕೆನಾ? ಇನ್ ವ್ಯಾಸ್ಲಿನ್. ದಿಸ್ ಇಸ್ ಅ ಫಸ್ಟ್ ಹ್ಯಾಕ್ ಇನ್ ವ್ಯಾಸ್ಲಿನ್. ನೀಟಾಗಿ ಕೂತಿದೆ, ಓಕೆನಾ? ವಿತ್ ಶೈನಿಂಗ್. ಸೆಕೆಂಡ್ ಹ್ಯಾಕ್ ಬಂದು, ಇದು ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ ಏನೋ ಗೊತ್ತಿಲ್ಲ, ಮಸ್ಕರ ಯೂಸ್ ಮಾಡ್ಕೊಂಡು ಮಾಡೋದನ್ನ ಇಲ್ಲಿ ಮಾಡಬೇಡಿ. ಬಿಕಾಸ್ ನಾವು ಹಿಂಗೆ ಹಾಕಿದ್ರೆ ಅದು ಬ್ಲ್ಯಾಕ್ ಹಾಗೆ ಕಾಣಿಸುತ್ತೆ, ಫುಲ್ ಹಾಕಿರೋದೇ ಕಾಣಿಸುತ್ತೆ. ಸೊ ಆ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ನೋಡಿ, ಯೂಶ್ವಲಿ ಈ ಏರ್ಸ್ ಕವರ್ ಮಾಡೋಣ, ಇದರಲ್ಲಿ ಹಿಂದೆ ಏರ್ಸ್ನ ಕವರ್ ಮಾಡಿ. ಸಿ ಇಯರ್ ಕಾಣಿಸ್ತಿದ್ಯಾ?
ಸಿ ಓಕೆನಾ. ಈ ಹೇರ್ಸ್ನ ಕವರ್ ಆಯ್ತಾ ಇವಾಗ. ಓಕೆ ಅಲ್ಲ. ನೆಕ್ಸ್ಟ್ ದಿಸ್ ಇಸ್ a hack number 2. One is Vaseline, another one is mascara. ನೆಕ್ಸ್ಟ್ ಥರ್ಡ್ ಹ್ಯಾಕ್ ಬಂದು ಸೆಟ್ಟಿಂಗ್ ಸ್ಪ್ರೇ ಪ್ಲಸ್ ಫಿಶ್ ಆಯಿಲ್ ಕೋಮ್. ಇದರಲ್ಲಿ ಹೆಂಗೆ ಅಂತ ಅಂದರೆ, ಇದು ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡೋರಿಗೆ ಸೆಟ್ಟಿಂಗ್ ಸ್ಪ್ರೇ ನಿಮ್ಮ ಹೇರ್ಸ್ಗೆ ಏನೂ ಪ್ರಾಬ್ಲಮ್ ಆಗಲ್ಲ, ಒಂದ್ಸತಿ ಆಲ್ರೆಡಿ ಯೂಸ್ ಮಾಡಿ ನೋಡಿದ್ದೀವಿ ಅಂತ ಅನ್ನೋರಿಗೆ ಮಾತ್ರ ಈ ಹ್ಯಾಕು. ಇಲ್ಲ ನಮಗೆ ಹೇರ್ ಡ್ಯಾಮೇಜ್ ತುಂಬ ಆಗುತ್ತೆ ಈ ಸೆಟ್ಟಿಂಗ್ ಸ್ಪ್ರೇಯಿಂದ, ನಾವು ಯೂಸ್ ಮಾಡಲ್ಲ ಅನ್ನೋರಿಗೆ ಓಕೆ, ನೋ ಪ್ರಾಬ್ಲಮ್, ಹಾಕಬೇಡಿ. ಕಾಮನಾಗಿ ಯೂಸ್ ಮಾಡೋರಿಗೆ ಇದು ಒಂದು ಹ್ಯಾಕು. ಏನು ಅಂದರೆ ಡೈರೆಕ್ಟಾಗಿ ಹೇರ್ ಸ್ಪ್ರೇ ಮಾಡಬೇಡಿ, ಕೋಮಿಗೆ ಒಂದೆರಡು ಸತಿ ಸ್ಪ್ರೇ ಮಾಡಿಕೊಂಡು ಹಿಂಗೆ ಕೂಮ್ ಮಾಡ್ಕೊಂಡು ಓಕೆನಾ. ಈ ಥರ ಶೈನಿಂಗು ಮತ್ತು ಹೇರ್ಸ್ ಯಾವಾಗಲೂ ಈಚೆಯೋದಾಗಲೂ ಹಿಂಗೆ ಫಿಟ್ಟಾಗಿ ಕುತ್ಕೋಬೇಕು, ಏನು ಕೂದಲು ಹಾರಾಡಬಾರ್ದು, ಹಾಗೆಲ್ಲ ಇರೋರಿಗೆ ಈ 3 ಹ್ಯಾಕ್ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ನೀವು ಟ್ರೈ ಮಾಡಿ, ಯೂಸ್ ಮಾಡಿ. ಜಡೆ ಹಾಕಿದಾಗಲೂ ನೀವು ಇದನ್ನು ಯೂಸ್ ಮಾಡ್ಬೋದು, ಅಥವಾ ನಾವು ಈ ಕ್ರಾಪ್ ತೆಗೆದ್ಬಿಟ್ಟು ಬಾಚ್ತೀವಲ್ಲ ಅವಾಗಂತೂ ತುಂಬ ಯೂಸ್ಫುಲ್ ಆಗುತ್ತೆ. ಬಿಕಾಸ್ ಕೆಲವರಿಗೆ ಮಿಡ್ ಪಾರ್ಟಿಷನ್ ಬರಲ್ಲ, ಮಿಡ್ ಪಾರ್ಟಿಷನ್ ಬಂದ್ರೂ ತುಂಬ ಊದ್ಕೊಂಡಂಗೆ ಕಾಣಿಸೋದು, ಫುಲ್ ಬಫ್ ಥರ ಬಂದ್ಬಿಡೋದು, ಹಂಗೆಲ್ಲ ಮಾಡಿದಾಗ ಈ ಹ್ಯಾಕ್ನ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಯೂಸ್ ಮಾಡೋದು ಈ 3 ಹ್ಯಾಕ್, ಯಾವ್ದು ಬೇಗ ಯಾವ್ದು ಸಿಗುತ್ತೆ ಕೈಗೆ ಅದನ್ನು ಮಾಡ್ತೀನಿ. ನಿಮಗೂ ಯೂಸ್ ಆಗಿದ್ದರೆ ನೀವು ಟ್ರೈ ಮಾಡಿ, ಯೂಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. Bye bye.